ದೃಢತಾರ ಮಹಾಮಹಿಮನು 14 ಲೋಕಗಳನ್ನು ಭದ್ರಕೃತಗೊಳಿಸಿ ಗರ್ಭದೊಳಡಗಿಸಿ ಸಂರಕ್ಷಿಸುವ ಶ್ರೀಹರಿಪಾದ ಧ್ಯಾನವಂ ನಮಸ್ಕರಿಸುತ್ತಾ ಕಾಲವಂ ಕಳೆಯುತ್ತಾ ಭಕ್ತ ಶ್ರೇಷ್ಠನೆನ್ನಿಸ ನಾನು ದಾರೆಂದು ಕೇಳುವ ಜನಮತಿ ನೀನು ದಾರು ನಿನ್ನ ನಾಮಂಕಿತವೇನು ಕಿಂಕರ ರಿಪುಕುಲ ಭಯಂಕರ. ಓ ದೇವ, ನಾವು ದಾರಂದರೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಎಲ್ಲ ಸಾರಥಿ ನಾವು ದಾರೆಂದರೆ ತಾರು ದೇವ. ತದ ಬಡಿದು ಚಪ್ಪನ್ನಾದಿಪುರ ಕಡೆಯಿಂದ ಕಪ್ಪಂ ಕೈಗೊಂಡ ಚಂಡ ಪ್ರಚಂಡ ಅರಿತಿಮಿರ ಮಾರ್ತಾಂಡ ಭುವನ ಪ್ರಚಂಡವೆನಿಸಿ ನಡೆಯುವ ಹಿರಣ್ಯ ನಗರದ ಪುರದೊಡೆಯ ಹಿರಣ್ಯ ಕಶ್ಯಪನ ಪುತ್ರ ಸಳಮಲ ಚರಿತ್ರ. ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ಮಹಾನುಭಾವ? ಎಲ್ಲ ಸಾರಥಿ ಭೂಪತಿ, ದಿವ್ಯನ್ಮಣಿಯ ನಿರ್ಮಿತವಾದ ಕಲಸ ಕನ್ನಡಿಗಳಿಂದ ರಂಜಿಸುವ ಹೇಮ ರಜತಿಭ್ರಮಗಳಿಂದ ವಿಭ್ರಾಜಿಸುವ ಈ ಸಭಾ ಮಂಟಪಕ್ಕೆ ದಿಗ್ವಿಜಯಂ ಗೈದಾಂದವೇನೆಂದರೆ ಅದೇನು ದೇವ? ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುವುದಕ್ಕೆ ಈ ಸಭಾ ಮಂಟಪಕ್ಕೆ ಬರೋಣವಾಯಿತು ಕಂಡಿಯ ಸಾರಥಿ ಕುಶಲಮತಿ. ಒಳ್ಳೇದು ಭೂಪತಿ, ಮುಂದೇನು ಸಂಗತಿ? ಎಲ್ಲ ಸಾರಥಿ ಭೂಪತಿ, ಇದು ಅಲ್ಲದೆ ನಮ್ಮ ಜನನಿ ಜನಕರಂ ಕಾಣದೆ ಬಹಳ ದಿನಗಳಾದವು. ಹೌದೇನು ದೇವ? ಆದ ಕಾರಣ ದೂತರ ಮೂಲಕ ಹೇಳಿ ಕಳಿಸುವರು. ಆದ ಕಾರಣ ನಮ್ಮ ಅರಮಂದಿರಕ್ಕೆ ಹೋಗೋಣ ನಡಿ ಸಾರಥಿ, ಹೋಗೋಣ ಜಾಗೃತಿ. ಒಳ್ಳೇದು ಭೂಪತಿ, ಪೀಠವನ್ನು ಅಲಂಕರಿಸಿ ಜಾಗೃತಿ. ಕಾರಣವೇನು ತಂದೆ ಬೇಳೆನ್ನ ಮುಂದೆ ಎನ್ನಮದಿಂದ ನಿನ್ನಂ ಕರೆಸಿದ ಕಾರಣವೇನೆಂದರೆ ಅದು ಏನು ತಂದೆ? ಗುರುಕುಲ ಸಂತಾನದಲ್ಲಿ ಊಟ ಫಲಹಾರಗಳನ್ನು ನೀಡುತ್ತಿರುವರೋ ಇಲ್ಲವೋ? ನೀಡುತ್ತಿರೋರು ತಂದೆ. ಅಲ್ಲಿ ನಿನಗೆ ಯಾವ ತೊಂದರೆಯೂ ಬಾರದಂತೆ ಕ್ಷೇಮದಿಂದಿರುವೆಯ ಪುತ್ರ. ಗುರುಕುಲದಲ್ಲಿ ಚೆನ್ನಾಗಿ ವೇದಶಾಸ್ತ್ರ ವಿದ್ಯಾಭ್ಯಾಸ ಸಕಲ ಕಾರ್ಯಕ್ಕೂ ಚೆನ್ನಾಗಿ ಫಲಹಾರ ಪದಾರ್ಥಗಳು ಸರಿಯಾದ ಸಮಯಕ್ಕೆ ಒದಗಿಸಿಕೊಡುವುದರಿಂದ ನಾವೆಲ್ಲ ಕ್ಷೇಮದಿಂದಿದ್ದೀವಿ ಕಂಡಿಯಾ? ಅವೋ ಗಗನದೊಳು ತಿನ್ನಮಣಿಯಂತೆ ರಂಜಿಸುವ ದಾನವ ಕುಲ ಚೂಡಾಮಣಿ ಚಿನ್ನದ ಕಣೆ. ಗುರುಕುಲ ಸಂತಾನದಲ್ಲಿ ಯಾವ ಯಾವ ವಿದ್ಯಾಭ್ಯಾಸವನ್ನು ಪಠಣಗಾಯ್ತಿರುವರೆ ಎಲ್ಲರೂ ನನ್ನ ನಾಮವನ್ನು ಧ್ಯಾನಿಸುತ್ತಿರುವರೋ ಇಲ್ಲವೋ? ಇದಂ ಚೆನ್ನಾಗಿ ಬಿತ್ತರಿಸು ಬೇಳೈಕುವರ, ಚೆನ್ನಾಗಿ ಬಿತ್ತರಿಸು ಬೇಳು. ಅಲ್ಲಿ ಹೇಳುವುದನ್ನು ಕೇಳು. ಏನು ಚೆನ್ನಾಗಿ ಹೇಳು.
ವಿದ್ಯಾಭ್ಯಾಸವೇನೆಂದರೆ ಅದು ಏನು ಪುತ್ರ? ನಾರಾಯಣನ ಧ್ಯಾನ, ಹರಿನಾಮ ಸ್ಮರಣೆ. ಹರಿಯೇ ಸಕಲ ಸರ್ವೋತ್ತಮನು, ಹರಿಯೇ ಈ ಜಗಕ್ಕೆಲ್ಲ ಮೂಲಾಧಾರನು, ಸರ್ವೇಶ್ವರನು. ನಾರಾಯಣನೇ ನಿತ್ಯ ಸತ್ಯ, ನಾವೆಲ್ಲ ಕಿಂಕರರು, ನಿತ್ಯರು ಮಾತ್ರ. ಅವನು ಕಾಲ ಕಾಲದಿ ಶ್ರೇಷ್ಠ ಪರಮ ಪುರುಷನು. ಇದೇ ನಾನು ಕಲಿತ ವಿದ್ಯಾಭ್ಯಾಸ ತಂದೆ, ಬೇರೇನು ಕಾಣೆ ಮುಂದೆ. ನಿನ್ನ ಸ್ವಂತ ಚಿಕ್ಕಪ್ಪನನ್ನು ಕೊಂದಂತವನ ಪಕ್ಷಪಾತಿಯೇ ನೀನು. ಅಪ್ಪಯ್ಯನೇ, ಕರುಣ ಇಲ್ಲದೆ ಕಾಡು ಮೃಗವಾಗಿ ಕಡಿದು ಪುಡಿ ಪುಡಿ ಮಾಡಿ ವಸತಿಯೋಳ ಹೆಸರಿಲ್ಲದಂತೆ ಮಾಡಿರುವನ ನಾಮವನ್ನು ಅಡಿಗಡಿಗೆ ಬಿಡದೆ ಎನ್ನ ಮುಂದೆ ಕೊಂಡಾಡಿದರೆ ನಿನ್ನ ದೇಹ ಚಿನ್ನ ಚಿತ್ರ ಮಾಡಿ ನಿನ್ನ ಪಕ್ಷಪಾತಿ ಆದ ಆ ಅಚ್ಯುತನಿಗೆ ಅಡ್ಡೆ ಮಾಡಿ ಉಣಬಡಿಸಲು ಕಂಡಿಯ ಪುತ್ರ ನಮ್ಮ ಭ್ರಷ್ಟ ಓಹೋ ತಂದೆ, ಪುತ್ರ ಹೇಳುವುದನ್ನು ಕೇಳು. ಚೆನ್ನಾಗಿ ಹೇಳು. ಆತ್ಮವು ಸ್ಥಿರವು, ದೇಹವು ನಾಶವು, ಜನನ ಮರಣ ಎರಗುವ ಚಕ್ರವು. ಪುತ್ರನಾದ ಪ್ರಹ್ಲಾದನೇ, ನೀನು ಅಜ್ಞಾನಿಯಂತೆ ಗರ್ಜಿಸುವುದಕ್ಕೆ ನೀನಾರು ಅವನಾರು? ಹೆಂಡರು ಮಕ್ಕಳು ಬಂಧು ಬಾಂಧವರು ನಿಮಿತ್ತರು ಮಾತ್ರ. ಪುತ್ರ, ಈ ಸೃಷ್ಟಿ ಎಂಬ ಪ್ರವಾಹದಲ್ಲಿ ಆತ್ಮಗಳು ತೇಲಿ ಬರುತ್ತವೆ, ಪರಸ್ಪರ ದೇಹ ಧರಿಸಿ ಸಂಬಂಧಿಕರಂತಿದ್ದು ಕಾಲ ಬಂದಾಗ ಹೊರಟು ಹೋಗುವವು. ಜನಕ, ಬಾಲಕ, ಆತ್ಮಗಳು ಎಂದಿಗೂ ನಾಶವಾಗುವುದಿಲ್ಲ, ದೇಹಗಳು ಮಾತ್ರ ನಾಶವಾಗುವವು. ಕಂದ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಈಗ ನಿನ್ನ ತಮ್ಮನ ದೇಹ ಬಿದ್ದುವಾಗಿದೆ, ಅವನ ಆತ್ಮ ಮಾತ್ರ ಸ್ಥಿರವಾಗಿದೆ. ನಶ್ವರವಾದ ಒಳ ದೇಹಕ್ಕೆ ನೀನು ಅಜ್ಞಾನಿಯಂತೆ ಮಾತನಾಡುವುದು ಒಳಿತಲ್ಲ. ಅಂಡಿಯ ಅಪ್ಪಯ್ಯ, ನನ್ನೆದುರಲ್ಲಿ ಜನಿಸಿ ನನಗೆ ನೀತಿ ಶಾಸ್ತ್ರಗಳನ್ನು ಹೇಳುವೆಯೋ? ಇದ್ದ ಮಾತನ್ನೇ ಹೇಳುತ್ತಿರೋನು ತಂದೆ. ಎಲೈ ಪಿತೃದ್ರೋಹಿಯೇ, ಅಪ್ಪಯ್ಯನೇ, ಈ ಭೂಮಿಯನ್ನು ನಾನು ಕಂಡ ಮೇಲೆ ನೀನು ಕಂಡಿದ್ದು ಇಲ್ಲಂದವರಾರು ತಂದೆ. ಎಲೈ ಭ್ರಷ್ಟ ಕಂದನೇ, ಅಪ್ಪಯ್ಯನೇ, ಚಂಡನಾದ ಪುಂಡರಿಕಾಕ್ಷನ ನಾಮವ ಮಡುಗಡಿಗೆ ಬಿಡದೆ ಅನ್ನ ಮುಂದೆ ಕೊಂಡಾಡಿದರೆ ಈ ಕೋದಂಡದಿಂದ ನಿನ್ನ ರುಂಡ ಮಂಡೆಯಂ ಕಡಿದು ನಿನ್ನ ಪುಂಡ ದೈತ್ಯರ ಹಿಂಡಿಗೆ ದಂಡಿಯಾಗಿ ಉಣಬಡಿಸನು ಕಂಡಿಯ ಮೂರ್ಖ ತರ್ಕ. ಕಾಂತೆ, ಹೇಳುವೆನ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಕಶ್ಯಪ ಬ್ರಹ್ಮನ ವಂಶದ ಕುಮಾರ, ಎನ್ನಯ್ಯ ಪಾಲಿಗೆ ಪರಮೇಶ್ವರ.
ಸುಖ ದುಃಖದ ಸಮಭಾವ. ಕಶ್ಯಪ ಬ್ರಹ್ಮನ ವಂಶದ ಕುವರ ವೀರಾಧಿವೀರ ನೀನೇ ಎನ್ನ ಬಾಳಿಗೆ ಆಸರ. ಕಾಂತ ಕಾಂತಿ ಚಿಕ್ಕ ಬಾಲಕನಾದ ಪ್ರಹ್ಲಾದರ ಮೇಲೇಕೆ ಇಂಥ ಕೋಪ? ಅವನು ನನ್ನ ವೈರ್ಯಾದ ಆ ಹರಿಯ ನಾಮಸ್ಮರಣೆ ಮಾಡುವುದಕ್ಕೆ. ಸೈರಿಸು ಸೈರಿಸು ಕಾಂತ, ಮಹಾಬುದ್ಧಿವಂತ. ಚಂದ್ರಮುಖಿ ಹಾಗ ಸುಂದರಿ, ನನಗೆ ಮಕ್ಕಳೆಂಬ ಮಮಕಾರಗಳಿಲ್ಲವೇ ಅಥವಾ ಕರುಣೆ ಇಲ್ಲವೇ ಕಟಕನೆಂದು ಭಾವಿಸಿರುವಿಯಾ? ಅಯ್ಯೇ ಸುಂದರಿ, ಎನ್ನ ವೈರಿಯಾದ ಹರಿಯ ನಾಮಸ್ಮರಣೆಯ ಮಾಡುವುದು ದರವೆಲ್ಲ ಬಂದ ಅವನಿಗೆ ಎಷ್ಟು ನೀತಿಗಳನ್ನು ಹೇಳಿದ ಕಾಲಕ್ಕೂ ಅವನು ತನ್ನ ಕೆಟ್ಟ ಬುದ್ಧಿಯ ಮಾತ್ರ ಬಿಡಲಿಲ್ಲ. ಅಯ್ಯೇ ಸುಂದರಿ, ಪ್ರಾಣೇಶ್ವರ, ಇವ ನಮ್ಮ ಹೀಗೆ ಬಿಟ್ಟರೆ ನಮ್ಮ ದಾನವ ಕುಲವೆಲ್ಲ ಕೆಟ್ಟು ಹೋಗುವುದು ರಮಣಿ. ಸದ್ಗುಣಾವರಣಿ ಉಗ್ರ ತಪಗೈದ ಅಗ್ರಗಣ್ಯನು ನೀನು, ನಿನ್ನಯ ಸರಿ ಸಮ ಜಗದಲ್ಲಿ ಕಾಣೆನು. ಸುಂದರ, ಈ ಮೂರು ಲೋಕದಲ್ಲಿ ನಾನು ವೀರಾದಿ ವೀರನು ಸುಂದರಿ. ಇಲ್ಲವಂದವರು ಯಾರು ಕಾಂತ? ಅಹೇ ಕಾಂತೆ, ಕಾಂತ ಇಂಥ ವೀರಾದಿ ವೀರನ ಪುತ್ರನಾಗಿ ಹಾಗೆ ಆ ನಿನ್ನ ಮುದ್ದು ಕಂದನು ರಣ ಹೇಳಿ ಆ ವಿಷ್ಣುವನ ನಾಮ ಸ್ಮರಿಸುವನಲ್ಲ ಕಾಂತ. ಕಾಂತೆ, ಅವನಿನ್ನು ಚಿಕ್ಕವನು. ಅವನ ಚಿಕ್ಕ ಬಾಲಕವನಾದರೆ ಅವನ ನುಡಿಯು ಮಾತ್ರ ನುಡಿಗೋ ಮಾತ್ರ ಬಹುದೊಡ್ಡವಾಗಿರುವುದು ಸುಂದರಿ. ಸುಂದರ, ಸುಂದರಿ, ಪ್ರಹ್ಲಾದನಿಗೆ ನೀತಿ ಮಾತುಗಳನ್ನು ಹೇಳೋಣ, ನಮ್ಮ ಮಾತು ಅವನು ಕೇಳುವನು ಕಾಂತ. ಈ ಕೆಲಸವನ್ನು ನೀನು ಮಾಡಬೇಕು ಕೈಯಾದು ಕಾಂತ. ಕಾಂತ, ನಿನ್ನಯ ಮಾತನ್ನು ಕೇಳುವನೇ ಅವನು, ನೀತಿಯ ಹೇಳುವೆ ಅವನಿಗೆ ನಾನು, ನೀತಿಯ ಹೇಳುವೆ ಅವನಿಗೆ ನಾನು. ಈ ನಿನ್ನ ಜೀವನದೊಡೆಯ ಏನೋ ನಿನ್ನ ಪ್ರೀತಿಯ ಸತಿಯ ಸ್ಥಿತನುಡಿಯ ಆಲಿಸಯ. ಕಾಂತ, ಕಾಂತೆ, ಉಗ್ರ ತಪವನ್ನ ಗೈದ ಅಗ್ರಗಣ್ಯನು ನೀನು, ಮೂರು ಲೋಕದಲ್ಲಿ ನಿನಗೆ ಯಾರ ಸರಿ ಸಮರವರು? ನನ್ನ ಸರಿ ಸಮಾನ ಈ ಮೂರನ ಕಲಿದಾರಿಲ್ಲ ಸುಂದರಿ. ಸುಂದರ, ಸುಂದರಿ, ನಿನ್ನ ಮಾತನ್ನು ಮೀರವನೇ ನನ್ನ ಕಂದನಾದ ಮೀರಿರುವನಲ್ಲ ಕಾಂತೆ. ಕಾಂತ. ಕಾಂತೆ, ಅವನಿಗೆ ನೀತಿಯನ್ನು ಹೇಳುವೆನೋ, ಕೋಪವನ್ನು ಬಿಡು ಬಿಡು ಕಾಂತ, ಗುಣವಂತ. ಆಹೇ ಕಾಂತೆ, ಬಿಡು ನಿನ್ನ ಮನಸ್ಸಿನ ಭ್ರಾಂತ. ನನ್ನಂ ಕಂಡರೆ ತ್ರಿಮೂರ್ತಿಗಳ ಗದ್ಗದನ ನಡಿಗೆ ತಮ್ಮ ತಮ್ಮ ಪಟ್ಟಳ ಕಣ್ಣಗೆಟ್ಟು ಈ ಅಪ್ಪಲಾಯನಕ್ಕೆ ಮೈಗಟ್ಟು ಕಾಡಿಗೆ ಸೇರಿದರು. ಅಹೇ ಸುಂದರಿ, 33 ಕೋಟಿ ದೇವಾನುದೇವತೆಗಳೇ ನಡು ನಡುಗಿ ಕಡು ಬರದಿ ಅಡಿಗಡಿಗೆ ನನ್ನ ನಾಮವನ್ನು ಕೊಂಡಾಡುತ್ತಾ ಗುಡ್ಡ ಗಾವುಗಾರಗಳನ್ನು ಸೇರಿಕೊಂಡರು. ಅಹೇ ಸುಂದರಿ, ಸುಂದರ, ಇಂಥ ಜಗತ್ತಲ್ಲಣಿಪ ರೌದ್ರ ಪ್ರತಾಪನಂ ಲೆಕ್ಕಿಸದೆ ಪಿತನೆಂಬ ಅಕ್ಕರವಿಲ್ಲದೆ ಸೊಕ್ಕಿನಿಂದ ನುಡಿಯುವ ಆ ನಿನ್ನ ಮುದ್ದು ಕಂದನು ನಿನ್ನ ಮಾತಿಗೆ ಮರಳಾಗುವನೇ ಹೇಗೆ? ಆ ಹರಿಯ ನಾಮಸ್ಮರಣೆಯ ಮಾಡುವ ನಿನ್ನ ಮುದ್ದು ಕಂದನು ನಿನ್ನ ಮಾತುಗಳನ್ನು ಎಷ್ಟು ಮಾತ್ರಕ್ಕೂ ಕೇಳಿದ್ವಿಲ್ಲನಲ್ಲೇ ಅವನ ಕೆಟ್ಟ ಗುಣಗಳನ್ನೆಲ್ಲ ನಾವಲ್ಲೇ. ಕಾಂತ, ಕಾಂತ, ಏತಕ್ಕೆ ಇಷ್ಟೊಂದು ಕೋಪ? ನನ್ನ ಪುತ್ರನು ನನ್ನ ವೈರ್ಯಾದ ಹರಿಯ ನಾಮಸ್ಮರಣೆಯ ಮಾಡುವುದಕ್ಕೆ ಸುಂದರಿ. ಹೌದೇ? ಹೌದು ಕಾಂತೆ, ಪುತ್ರನಾದ ಪ್ರಹ್ಲಾದನಿಗೆ ನಾನು ನೀತಿಯನ್ನು ಹೇಳುವೆ. ನಾನು ಹೇಳಿದರು ಅವನ ಗುರುಕುಲದಲ್ಲಿ ಹೀಗೆ ಕಲ್ತಿರುವನೆಂದು
ನನಗೆ ಎದುರಾಗಿ ನುಡಿಗಳನ್ನು ಗೈಯುತ್ತಿರುವನು ಸುಂದರಿ. ಕಾಂತ ಕಾಂತೆ ನವಮಾಸಗಳ ಒಂದು ಹೆಣ್ಣನ್ನು ನಾನು ಕಾಲು ಅಂಗವಳುಣಿಸಿ ಬೆಳೆಸಿರುವೆನು. ನವಮಾಸಗಳ ಒಂದು ಹೆಣ್ಣನ್ನು ನಾನು ಕಾಲು ಅನ್ನವಳುಣಿಸಿ ಬೆಳೆಸಿದೆನು ನಾನು. ಎಂದೆಯ ಮಾತನ ಮೇರುವ ಸುಂದರ ಎತ್ತ ತಂದೆಯಾದ ನನ್ನ ಮಾತನ್ನು ಮೀರಿ ನಡೀತಿರುವಾಗ ನಿನ್ನ ಪುತ್ರನ ನಿನ್ನ ಮಾತನ್ನು ಮೀರುವುದಿಲ್ಲವೆಂದು ಹೇಳೋದಕ್ಕೆ ನಿನಗೆ ಎಷ್ಟೊಂದು ಧೈರ್ಯ ಬಂದಿರುವುದಲ್ಲ ಸುಂದರಿ. ಕಾಂತ ಕಾಂತೆ ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿ ಹಾಲು ಅನ್ನವನ್ನುಣಿಸಿ ಬೆಳೆಸಿದಂಥ ತಾಯಿ ನಾನು. ಅಹೇ ಸುಂದರಿ, ಪ್ರಹ್ಲಾದ ಕುಮಾರನು ನಿನ್ನಗೆ ಅಬ್ಬರಿಗೆ ಮಗನೇ ಹೇಗೆ? ಕಾಂತ ಕಾಂತೆ ಹೆತ್ತ ತಾಯಿಯ ಮಾತು ಮಕ್ಕಳು ಎಂದಿಗೂ ಮೀರುವುದಿಲ್ಲ. ಎತ್ತ ತಂದೆಯಾದ ನನ್ನ ಮಾತನ್ನು ಮೀರುತ್ತಿರುವನಲ್ಲ ಸುಂದರಿ. ಸುಂದರ ಸುಂದರಿ ಎನ್ನಯ ಮಾತನ ಮೀರುವನೇ ಮೇರೆದಾದರೆ ಪ್ರಾಣ ಬಿಡುವೆನು. ಮೇರೆದಾದರೆ ಪ್ರಾಣ ಬಿಡುವೆನು. ಪತಿಯೇ ನಿನ್ನ ಪಟ್ಟದ ರಾಣೆ ನಾನು ಕೈ ಹಿಡಿದ ಸಹಧರ್ಮಿಣಿ ಸುಖದುಂಬದ ಪ್ರಾಣೇಶ್ವರ ಅಹೇ ಪ್ರಾಣೇಶ್ವರಿ, ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿ ಬೆಳೆಸಿದಂಥ ತಾಯಿ ನಾನು. ಹೌದೇನು ಸುಂದರಿ? ನನ್ನ ಮಾತು ಅವನ ಮೀರುವನೇ. ಮೀರಿದರೆ ಮೀರಿದ್ದಾದರೆ ತಕ್ಷಣವೇ ಪ್ರಾಣ ಬಿಟ್ಟು ಬಿಡುವೆನು. ಕಾಂತ ಕಾಂತೆ ಈಗಲೇ ಹೋಗುವೆನು. ಪ್ರಹ್ಲಾದನಿಗೆ ನೀತಿಯನ್ನು ಹೇಳುವೆನು. ನಿನ್ನ ಕೋಪವನ್ನು ಬಿಡು. ಸೈರಿಸು ಕಾಂತ ಮಹಾ ಸದ್ಗುಣವಂತ. ಅಹೇ ಪ್ರಾಣ ಸಖಿ ಆದ ಸುಂದರಿ, ನೀನು ಅವನಿಗೆ ಬುದ್ಧಿ ಮಾತುಗಳನ್ನು ಹೇಳಿ ಸರಿಗೆ ದಾರಿಗೆ ತರುತ್ತೇನೆಂದು ಹೇಳಿದೆಯಲ್ಲ, ನಾನು ಕಾದು ನೋಡುತ್ತೇನೆ. ಅಹೇ ಸುಂದರಿ, ಒಂದು ವೇಳೆ ಇಲ್ಲವಾಯ್ತಂದ್ರೆ ಮಗನೆಂಬ ಮಮಕಾರವಿಲ್ಲದವ ಸುಟ್ಟ ಸೂರ್ಯಗೈದು ಭಸ್ಮವ ಮಾಡಿಕೊಂಡು ಹಿಕಾರಿಯನ್ನು ಪಡೆದು ಬೆರೆಸಿಕೊಳ್ಳುವೆ. ಅಯ್ಯೇ ಕಾಂತಿ, ಅವನಿರುವ ಸ್ಥಳಕ್ಕೆ ಜಾಗ್ರತೆಯಿಂದ ಹೋಗಿ ಬರುವಂತಳಾಗ ಪುಳ್ಳಲೋಚನೆ. ಅವನಡಿಗೆ ಹೋಗು ನೀ ಬೇಗನೆ. ತಕ್ಷಣವೇ ಹೋಗುವೆನ ಕಾಂತ. ಅಗ್ನಿದೇವರ ಇರಬೇಕು.